Hello, Namaskara. This is my first attempt video ಮಾಡ್ಲಿಕ್ಕೆ. ನಂಗೆ ಯಾವಾಗ್ಲೂ ಆಗ್ತಾ ಇತ್ತು ಡೈಲಿ ಬ್ಲಾಗ್ಸ್ ಯಾಕೆ ಮಾಡುದು ಬಿಕಾಸ್ ನಾನು ಹಾಗೆ ಇಂಟ್ರೆಸ್ಟಿಂಗ್ ಮಾಡುದಿಲ್ಲ ನನ್ನ ಲೈಫ್ ಅಲ್ಲಿ ಡೈಲಿ ಬ್ಲಾಗ್ಸ್ ಮಾಡ್ಲಿಕ್ಕೆ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಇಟ್. ನೋಡುವ ಹೇಗೆ ಆಗ್ತದೆ ಅಥವಾ ಎಷ್ಟು ಕನ್ಸಿಸ್ಟೆಂಟ್ ಇರ್ತೇನೆ ನಾನು. ಬೆಳಿಗ್ಗೆ ಎದ್ದ ಮೇಲೆ ನಾನು ಯೂಶ್ವಲಿ ಬ್ರಷ್ ಮಾಡುದಿಲ್ಲ. ನಾನು ಫಸ್ಟ್ ಸಿನಮನ್ ಟೀ ಇಲ್ಲದ್ರೆ ಲೈಮ್ ವಾಟರ್, ಐ ಮೀನ್ ಹಾಟ್ ವಾಟರಿಗೆ ಲೈಮ್ ಹಾಕಿ ಅದು ಕುಡಿತೇನೆ. ಸೊ ಈಗ ಗ್ಯಾಸ್ ಅಲ್ಲಿ ಇಟ್ಟಿದ್ದೇನೆ. ನೋಡುವ ಅದಾದ್ಮೇಲೆ ದಿನ ಸ್ಟಾರ್ಟ್ ಮಾಡುವ. ಇವತ್ತು ಸಂಡೇ, ನೋಡ್ಬೇಕು ಎಂತ ಮಾಡ್ಬೇಕು ಅಂತ. ಇದು ನಿನ್ನೆ ನಮ್ಗೆ ಹೊಸತು ತುಳಸಿ ತಂದದ್ದಾಯ್ತಾ. ತುಂಬಾ ಚಂದ ಕಾಣ್ತಾ ಇದೆ. ಇದು ನಿನ್ನೆ ಮಮ್ಮಿ ಹೂವೆಲ್ಲ ಹಾಕಿದ್ರು. ಇಲ್ಲಿ ಸಿನಮನ್ ಟೀ ಆಯ್ತು ರೆಡಿ. ಜಾಸ್ತಿ ಏನಿಲ್ಲ, ನೀರಿಗೆ ಸಿನಮನ್ ಹಾಕಿ ಬಿಸಿ ಮಾಡುದು. ಮತ್ತು ತುಂಬಾ ಬಿಸಿ ಉಂಟು, ಅದಕ್ಕೆ ಸ್ವಲ್ಪ ಕಾಯ್ತೇನೆ. ಮತ್ತೆ ಸ್ವಲ್ಪ ವಾರ್ಮ್ ಕುಡಿಲಿಕ್ಕೆ ಆಗುವಾಗ ಗ್ಲಾಸಿಗೆ ಹಾಕಿ ಕಾಡ್. ಇದು ಫಸ್ಟ್ ಥಿಂಗ್ ನಾನು ಕುಡಿಯೋದು. ನೀರ್ ಸಹ ಕುಡಿಯೋದಿಲ್ಲ, ಎಂತ ಕುಡಿಯೋದಿಲ್ಲ. ಇದೇ ಕುಡಿಯೋದು ಫಸ್ಟ್. ಹೀಗೆ ಇದು ಕಲರ್ ಆಗ್ತದೆ. ತುಂಬಾ ಬಿಸಿ ಉಂಟು ಈಗ. ಇದೊಂದು ಹೊಸ ಬಾಟಲ್ ಸಿಕ್ಕಿದೆ ಆಯ್ತಾ, ನಿಮ್ಗೆ ಫ್ರೀಗೆ ಸಿಕ್ಕಿದ್ದು. ನಿನ್ನೆನೆ ಓಪನ್ ಮಾಡಿ ನೋಡಿದೆ, ಎರಡು ಇತ್ತು. ನಂದು ನನ್ಗೆ ಒಂದು, ನನ್ನ ತಂಗಿಗೆ. ಆದ್ರೆ ನನ್ನದಲ್ಲಿ ಇವರು ಸ್ಟ್ರಾನೆ ಕೊಡ್ಲಿಲ್ಲ. ತಂಗಿಯಲ್ಲಿ ಇದ್ರಲ್ಲಿ ಸ್ಟ್ರಾಂಗ್. ಇದು ಸ್ಟ್ಯಾನ್ಲೆ ಉಂಟಲ್ಲ, ಅದೊಂದು ಬ್ರ್ಯಾಂಡ್ ಇದು ಬಾಟಲ್ ಬರ್ತದೆ. ಅದಾದ್ರೆ 14,000. ಇದು ಅದ್ರದ್ದು ಒಂದು ರೆಪ್ಲಿಕಾ ಹಾಗೆ. ಚಂದ ಉಂಟು ಬಾಟಲ್, ನೀರೆಲ್ಲ ಕುಡಿಲಿಕ್ಕೆ. ಇವತ್ತು ಸಂಡೇ ಅಲ್ಲ, ಹಾಗೆ ಏನಾದ್ರೂ ಚಂದ ತಿನ್ನುವಂತ. ತುಂಬಾ ಟೈಮ್ ಆಯ್ತು ಬಿರಿಯಾನಿ ಏನಾಗಿ ತಿನ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದೇನೆ ಅಪ್ಪನ ಹತ್ರ ಮಟನ್ ತರ್ಲಿಕ್ಕೆ. ನೋಡುವ ಅವ್ರು ತರ್ತಾರ ಇಲ್ವಾ ಅಂತ. ಅಮ್ಮ ಪ್ರಾನ್ಸ್ ತೆಗ್ದಿಟ್ಟಿದ್ದಾರೆ. ಸೊ ಅವ್ರ ಡ್ಯಾಡಿ ಮಿನಿ ಮಟನ್ ತರ್ಲಿಲ್ಲಾದ್ರೆ ಮತ್ತೆ ಪ್ರಾನ್ಸ್ ಬಿರಿಯಾನಿ ಮಾಡುವ ಇವತ್ತು ಮಧ್ಯಾಹ್ನ. ಯಾರಿಲ್ಲ ಮನೆಯಲ್ಲಿ. ಅಮ್ಮ ಸಹ ಹೊರಗೆ ಹೋಗಿದ್ದಾರೆ, ತಂಗಿ ಸಹ ಹೊರಗೆ ಹೋಗಿದ್ದಾಳೆ. ನಾನ್ ಮತ್ತೆ ಅಪ್ಪ ಮಾತ್ರ. ಅಪ್ಪ ಸಹ ಹೊರಗೆ ಹೋಗ್ಬೋದು. ಮತ್ತೆ ಯಾರಿಲ್ಲದಿದ್ರೆ ನಾನೊಬ್ಳೆ. ಒಬ್ಳಿಗೆ ಕುಕಿಂಗ್ ಮಾಡಿ ತಿನ್ಲಿಕ್ಕೆ ಅಷ್ಟು ಚಂದ ಆಗುದಿಲ್ಲ. ಜನರು ಇದ್ರೆ ಮನೆಯಲ್ಲಿ ಒಟ್ಟಿಗೆ ತಿನ್ಲಿಕ್ಕೆ ಚಂದ ಆಗುದಲ್ಲ. ಹಾಗೆ ನೋಡ್ಬೇಕೆಂತ ಅಂತ. ಈಗ ಮಾಡಿದ್ರೆ ಮತ್ತೆ ಸಂಜೆಗೆ ಸಹ ಆಗ್ತದಲ್ಲ. ಹಾಗೆ ನೋಡುದು ಇವತ್ತು ಮಾಡುವ ಅಂತ. ಇವತ್ತು ಯಾಕೆನೋ ಸ್ವಲ್ಪ ಬಿಸಿಲು ಬಿಸಿಲು ಇಲ್ಲ, ಚಂದ ಉಂಟು ವೆದರ್. ಆಫೀಸಿಗೆ ಹೋಗುವಾಗ ಬಿಸಿಲು ಬಿಸಿಲು ಇರ್ತದೆ. ಇಲ್ಲದ್ರೆ ಸಂಡೆ ಎಲ್ಲ ವೆದರ್ ತುಂಬಾ ಚಂದ ಇರ್ತದೆ. ಹೊರಗೆ ಯಾವಾಗ ಹೋಗ್ಲಿಕ್ಕೆ ಇಲ್ಲಲ್ಲ ಆವಾಗ. ಅದೇ ನೋಡುವ. ಮಳೆ ಬರ್ಲಿಕ್ಕಿಲ್ಲ. ಆದ್ರೆ ಹೇಳಿಕ್ಕೆ ಆಗಲ್ಲ ಮ್ಯಾಂಗ್ಳೂರ್ ವೆದರ್. ಬಂದ್ರೆ ಸ್ವಲ್ಪ ಶೆಕೆ ಹೋಗ್ತದೆ. ನೋಡುವ ಬರ್ತದ ಇಲ್ವಾ ಅಂತ. ನಾವೀಗ ಟೊಮ್ಯಾಟೊ ಎಲ್ಲ ಕಟ್ ಮಾಡುವ. ನಿಮ್ಗೆ ಕೊರಿಯಾಂಡರ್ ಲೀವ್ಸ್ ಬೇಕಿತ್ತು, ಅದು ಇನ್ನೂ ಬರ್ಲಿಲ್ಲ. ಅದಕ್ಕೆ ಕಾಯ್ತಾ ಇದ್ದೇನೆ. ಆವಾಗ ಮಮ್ಮಿ ಆನಿಯನ್ಸ್ ಕಟ್ ಮಾಡಿದ್ರು, ನಾವು ಟೊಮ್ಯಾಟೊ ಕಟ್ ಮಾಡುವ. ಅಪ್ಪ ಮಟನ್ ತರ್ಲಿಲ್ಲ, ಮಟನ್ ಚಂದ ಇರ್ಲಿಲ್ಲಂತೆ. ಅದಕ್ಕೆ ಇವತ್ತು ಪ್ರಾನ್ಸ್ ಬಿರಿಯಾನಿ ಮಾಡುದು. ಪ್ರಾನ್ಸ್ ಮ್ಯಾರಿನೇಷನ್ ಮಾಡ್ತಾ ಇದ್ದೇನೆ ಆಯ್ತಾ. ಚಿಲ್ಲಿ ಪೌಡರ್, ಸಾಲ್ಟ್, ಟರ್ಮರಿಕ್ ಮತ್ತೆ ಕರಿ ಲೀವ್ಸ್ ಹಾಕಿ. ಮತ್ತೆ ನಾನು ಆಯಿಲ್ ಸಹ ಇದಕ್ಕೆವೇನೆ ಹಾಕುದು. ಯಾಕಂದ್ರೆ ನಾವು ಇನ್ನೊಮ್ಮೆ ಫ್ರೈ ಮಾಡುವಾಗ ಹಾಕಿದ್ರೆ ಜಾಸ್ತಿ ಆಯಿಲ್ ಹೋಗ್ತದೆ. ಅದಕ್ಕೆ ಇದಕ್ಕೆ ಹಾಕುದು. ಸ್ವಲ್ಪ ಕಮ್ಮಿ ಆಯಿಲ್ ಯೂಸ್ ಮಾಡುವ ಅಂತ, ಹೆಲ್ತ್ಗೆ ಸಹ ಒಳ್ಳೇದಲ್ಲ. ಪ್ರಾನ್ಸ್ ಈಗ ಸ್ವಲ್ಪ ಫ್ರೈ ಮಾಡೋದಾಯ್ತಾ. ಯಾಕೆಂದ್ರೆ ಅದು ಒಂದು ಸ್ಮೆಲ್ ಆಗಿ ಇರ್ತದೆ ಪ್ರಾನ್ಸ್ ಇದು. ಹಾಗೆ ಇದು ಫ್ರೈ ಮಾಡಿ ಮತ್ತೆ ಬಿರಿಯಾನಿಗೆ ಹಾಕಿದ್ರೆ ಚಂದ ಆಗ್ತದೆ. ಹಾಗೇನೆ ಇಲ್ಲಿ ಪಕ್ಕದಲ್ಲಿ ಬಿಸಿ ನೀರಿಟ್ಟಿದ್ದೇನೆ, ಸ್ವಲ್ಪ ಗ್ರೀನ್ ಚಿಲ್ಲಿ, ಕೆತ್ತೆ ಚಕ್ಕೆ ಎಲ್ಲ ಹಾಕಿ. ಇದು ರೈಸಿಗೆ. ಈಗ ನಾನು ಇದು ಸಪ್ರೇಟ್ ಸಪ್ರೇಟ್ ಮಾಡಿ ಮತ್ತೆ ಲೇಯರ್ ಮಾಡುದು ನಾನು. ಪ್ರಾನ್ಸ್ ಆಗ್ತಾ ಬಂತಾಯ್ತಾ. ಇಷ್ಟು ಆದ್ರೆ ಸಾಕು. ಮತ್ತೆ ಇದನ್ನ ಸೈಡ್ ಅಲ್ಲಿ ಇಟ್ಟು ನಾವು ಇದೇ ನೀರ್ ಕಾಣ್ತದಲ್ಲ, ಅದು ಹಾಗೆವೇ ಇಡ್ಬೇಕು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನಾವು ಆನಿಯನ್ ಹಾಕ್ತೇವೆ. ಆನಿಯನ್ ಹಾಕಿದೆ ಆಯ್ತಾ. ಮತ್ತೆ ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಎಲ್ಲ ಹಾಕಿದೆ. ಇನ್ನು ಅದು ಫ್ರೈ ಆದಾದ್ಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಇಲ್ಲಿ ರೈಸ್ ಹಾಕಿ ಆಯ್ತು. ಪ್ರಾನ್ಸ್ ಇಲ್ಲಿ ಇಟ್ಟಿದ್ದೇನೆ ನೋಡಿ. ಈಗ ನಂಗೆ ಹಸಿವು ಆಗ್ತುಂಟು, ಅದಕ್ಕೆ ಬನಾನಾ ತಿನ್ನುವ ಅಂತ. ಬ್ರೇಕ್ಫಾಸ್ಟ್ ಮಾಡ್ಲಿಲ್ಲಲ್ಲ. ಈಗ ಸೀದಾ ಲಂಚೆ ಮಾಡುದು. ಕಿಚನ್ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ರೆ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಮ್ಮರ್ ಸೀಸನ್ ಮಂಗಳೂರಲ್ಲಿ ಹೀಗೇನೆ. ಹಾಗೆ ಟೊಮ್ಯಾಟೊ ಎಲ್ಲ ಹಾಕಿದ್ದೇನೆ. ಇನ್ನು ಕಾಯುದು. ನನ್ಗೆ ಇನ್ನೂ ಸಹ ಕೊರಿಯಾಂಡರ್ ಲೀವ್ಸ್ ತಂದು ಕೊಡ್ಲಿಲ್ಲ, ಕೊತ್ತಂಬರಿ ಸೊಪ್ಪು. ಅದಕ್ಕೆ ನಾನು ಕಾಯ್ತಾ ಇದ್ದೇನೆ ಅದಕ್ಕೆ. ಇದಕ್ಕೆಲ್ಲ ಮಸಾಲೆ ಎಲ್ಲ ಹಾಕಿದ್ದೇನೆ ಆಯ್ತಾ. ಟು ಬಿ ಹಾನೆಸ್ಟ್, ನೀವು ಎಷ್ಟು ಹಾಕಿದೀರ ಅಂತ ಕೇಳಿದ್ರೆ ನನ್ಗೆ ಸತ್ಯ ಅಂದಾಜಿಲ್ಲ. ನಾನೀಗ ಒಟ್ರಾಸಿ ಹಾಕುದು. ಮುಂಚೆಲ್ಲ ರೆಸಿಪಿ ನೋಡಿ ಅದು 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೆ. ಈಗೆಲ್ಲ ಒಟ್ರಾಸಿ ಅಂದಾಜಿಂದ ಸೀದಾ ಪ್ಯಾಕೆಟ್ ಇಂದ ಸೀದಾ ವೆಸ್ಲಿಗೆ ಹಾಕುದು.
ನಾನಿಲ್ಲಿ ಬಂದು ಫೇಸ್ ಪ್ಯಾಕ್ ಹಾಕಿದ್ದೇನೆ ಆಯ್ತಾ. ನಾನು ಇದು ಫೇಸ್ ಪ್ಯಾಕ್ ಟ್ರೈ ಮಾಡ್ತಾ ಇದ್ದೇನೆ. ಒಂದು ಇನ್ಫ್ಲೂಯೆನ್ಸರ್ ನೋಡಿದ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ. ತುಂಬಾ ಟ್ಯಾನ್ ಎಲ್ಲ ಹೋಗಿದೆ ಆಕ್ಚುಲಿ. ಇಟ್ಸ್ ವೆರಿ ನೈಸ್. ತುಂಬಾ ಯೂಸ್ ಆಗಿದೆ ನನಗೆ ಕಂಪ್ಯಾರಿಟಿವ್ಲಿ ಬೇರೆ ಪ್ಯಾಕ್ ಇಂದ ಇದು ತುಂಬಾ ಚಂದ ಉಂಟು. ಬಿರಿಯಾನಿ ಆಗ್ತಾ ಉಂಟು. ಆದ್ಮೇಲೆ ಇನ್ನು ಸಹ ಕೊತ್ತಂಬರಿ ಸೊಪ್ಪಿಗೆ ಕಾಯ್ತಾ ಇದ್ದೇನೆ. ಸೊ ಅದ್ ಬಂದ್ಮೇಲೆ ನಾನು ತೋರಿಸ್ತೇನೆ ಎಷ್ಟಾಗಿದೆ ಹೇಗೆ ಆಗಿದೆ ಅಂತ. ಕೊತ್ತಂಬರಿ ಸೊಪ್ಪು ಮತ್ತೆ ಗ್ರೀನ್ ಚಿಲ್ಲಿ ಬಂತು. ಇದನ್ನ ಹೋಗುವ ಹಾಕುವ. ನಾನು ಗ್ಯಾಸ್ ಆಫ್ ಮಾಡಿದ್ದೆ ಯಾಕಂದ್ರೆ ಇದಕ್ಕೆ ಕಾಯ್ತಾ ಇದ್ದೆ. ಅನ್ನ ಬಂದ. ಇವನೇ ಕೊತ್ತಂಬರಿ ಸೊಪ್ಪು ತಂದು ಕೊಟ್ಟದ್ದು ನಮ್ಗೆ. ಅದಕ್ಕೆ ಲೇಟ್ ಆದದ್ದು. ಇದು ಬಿರಿಯಾನಿ ರೆಡಿ ಆಯ್ತಾಯ್ತಾ. ನನಗೆ ಅದು ಮೈಕ್ ಆನ್ ಮಾಡಲಿಕ್ಕೆ ಮರ್ತೇ ಹೋದದ್ದು. ಹಾಗೆ ಇದು ಫಸ್ಟ್ ಟೈಮ್ ನಾವು ರೈಸ್ ಟ್ರೈ ಮಾಡಿದ್ದಾಯ್ತಾ. ಎಲ್ಲಿಯ ಯಾವ ಬ್ರ್ಯಾಂಡ್ ಅಂತ ನನಗೆ ನೆನಪಿಲ್ಲ. ಮಮ್ಮಿ ಕೊಟ್ಟದ್ದು ಅಷ್ಟು ಚೆಂದ ಇರಲಿಲ್ಲ ನನಗೆ. ಅದು ಯಾವಾಗಲೂ ನಾವು ದಾವತ್ತಿದೆಲ್ಲ ಯೂಸ್ ಮಾಡೋದು. ಇದು ಓಕೆ ಓಕೆ ಇತ್ತು ರೈಸ್. ನಾನಿಲ್ಲಿ ಒಂದು ಗ್ಲಾಸ್ ರಾಗಿ ತಗೊಂಡಿದ್ದೆ ಆಯ್ತಾ. ನಾನು ನಿನ್ನೆನೆ ಮಾಡಿ ಇಟ್ಟಿದ್ದೆ ಫ್ರಿಡ್ಜ್ ಅಲ್ಲಿ. ನಾನೊಂದು 2 ದಿವಸಕ್ಕೆ ಎಷ್ಟು ಬೇಕಷ್ಟು ಮಾಡಿಡ್ತೇನೆ. ಮತ್ತೆ ಇಲ್ಲಿ ಪ್ರಾನ್ಸ್ ಬಿರಿಯಾನಿ ತಗೊಂಡೆ. ಇದೇ ನನ್ನ ಲಂಚ್ ಇವತ್ತಿದ್ದು. ಇದು ಪರ್ಪಲ್ ಕ್ಯಾಬೇಜ್ ಆಯ್ತಾ. ಅಮ್ಮ ನಿನ್ನೆ ಮಾಡಿ ಇಟ್ಟಿದ್ರು. ಅದಕ್ಕೀಗ ಬಿಸಿ ಮಾಡುದು. ಮತ್ತೆ ಇದು ಬಿರಿಯಾನಿ. ಇದು ರೂಟ್ಸ್ ಇದು ಕೇಕ್ ಆಯ್ತಾ. ಇದಕ್ಕೆ ಮೈದಾ ಎಲ್ಲ ಯೂಸ್ ಮಾಡುದಿಲ್ಲ. ಅವರು ವೀಟ್ ರಾಗಿ ಎಲ್ಲ ಯೂಸ್ ಮಾಡುದು. ತುಂಬಾ ಚಂದ ಉಂಟು ತಿರಾಮಿಸು ಕೇಕ್ ಅಂತ. ನಿನ್ನೆ ತಂದಿದ್ವಿ ಅಪ್ಪಮ್ಮಂದ ಆನಿವರ್ಸರಿಗೆ. ನಾವ್ ಯಾರ್ಸ ಈಗ ಸ್ವೀಟ್ ತಿನ್ನುದಿಲ್ಲ ಮನೆಯಲ್ಲಿ. ಅದಕ್ಕೆ ಇದು ಸ್ವಲ್ಪ ಹೆಲ್ದಿ ಕೇಕ್ ತಂದದ್ದು. ಒಂದು ಪೀಸ್ ತಿನ್ಬೇಕು ನಿಮ್ಗೆ ಊಟ ಆಯ್ತಲ್ಲ ಹಾಗೆ. ನಾನ್ ಮಧ್ಯಾಹ್ನ ಮಲ್ಗಿದ್ದೆ ಆಯ್ತಾ. ಸೊ ಈಗ ಎದ್ದಿದ್ದೇನೆ. ಮತ್ತೆ ಈಗ ಸ್ವಲ್ಪ ಸಂಜೆ ಇಲ್ಲಿಯೇ ಟೆರೆಸ್ ಅಲ್ಲಿ ವಾಕಿಂಗ್ ಮಾಡುವ ಅಂತ ನಾನು ಟ್ರೈ ಮಾಡ್ತೇನೆ. 10K ಸ್ಟೆಪ್ಸ್ ಮಾಡ್ಲಿಕ್ಕೆ. ಬಟ್ ಆಗುದಿಲ್ಲ. ಕೆಲವು ಟೈಮ್ 5 ಆಗ್ತದೆ, ಕೆಲವು ಟೈಮ್ 6 ಆಗ್ತದೆ. ಆದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಕನ್ಸಿಸ್ಟೆಂಟ್ ಇರುವ ಅಂತ ಮಾಡ್ತೇನೆ. ಈಗ ನಮ್ಮದು ಹೊರಗೆ ಹೋಗುವ ಪ್ಲಾನ್ ಉಂಟು ಡಿನ್ನರ್ಗೆ. ನಿನ್ನೆ ಸಹ ಹೋಗ್ಲಿಲ್ಲಲ್ಲ ಎಲ್ಲಿ ಕೂಡ. ಅದಕ್ಕೆ ನೋಡುವ, ಗೊತ್ತಿಲ್ಲ ಯಾವ ಪ್ಲೇಸ್ ಅಂತ. ಎಲ್ಲ ಡಿಸೈಡ್ ಆದ್ಮೇಲೆ ನಾನು ರೆಡಿ ಆದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನಾನ್ ರೆಡಿ ಆದೆ ಆಯ್ತಾ. ಸೊ ನಾವೀಗ ಹೊರಗಡೆ ಹೋಗುದು ಡಿನ್ನರ್ಗೆ. ಪ್ಲೇಸ್ ಡಿಸೈಡ್ ಆಗ್ಲಿಲ್ಲ ಇನ್ನು ಕೂಡ. ಇದರ್ ಬೆಟ್ಟ ಅಂತ ಒಂದು ಹೊಸ ರೆಸ್ಟೋರೆಂಟ್ ಉಂಟು. ಮತ್ತೆ ಸ್ಕೈಲಾ ಅಂತ ಹೊಸ ರೆಸ್ಟೋರೆಂಟ್ ಉಂಟು. ಮತ್ತೆ ಇಲ್ಲದ್ರೆ ಕ್ಯಾರೆಟ್ 24 ಅದು ನಮ್ಗೆ ಹತ್ತಿರವೇ. ನೋಡ್ಬೇಕು ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋಗ್ತೇನೆ. ನಾನು ತೋರಿಸ್ತೇನೆ ನಿಮ್ಗೆ ಎಲ್ಲಿ ಹೋಗ್ತೇನೆ ಅಂತ. ಫೈನಲಿ ಡಿಸೈಡ್ ಮಾಡಿದ್ವಿ ಆಯ್ತಾ. ನಾವು ಬೆಟ್ಟ ರೆಸ್ಟೋರೆಂಟ್ ಗೆ ಹೋಗುದು. ಅದು ಹೊಸದಾದದ್ದು ಶೂಲಿನ್ ಪ್ಯಾಲೇಸ್ ಅಂತ ಹಾಲ್ ಉಂಟು ಅದ್ರ ಪಕ್ಕದಲ್ಲಿ. ನಾನು ನಿಮ್ಗೆ ಹೋದಾದ್ಮೇಲೆ ತೋರಿಸ್ತೇನೆ ಹೇಗೆ ಉಂಟು ಅಂತ. ಮತ್ತೆ ಹೇಗೆ ಆಗ್ತದೆ ಫುಡ್ ಎಲ್ಲ ಹೇಳ್ತೇನೆ. ನಾವಿಲ್ಲಿ ಲೊಕೇಶನ್ ರೀಚ್ ಆದ್ವಿ ಆಯಿತಾ. ಇಲ್ಲಿ ನಿಮಗೆ ಪಾರ್ಕಿಂಗಿಂದ ಹೀಗೆ ಬಗ್ಗಿಯಲ್ಲಿ ಕುತ್ಕೊಂಡು ರೆಸ್ಟೋರೆಂಟಿಗೆ ಬಿಡ್ತಾರೆ. ಇಲ್ಲಿ ಲಿಫ್ಟಲ್ಲಿ ನಾವು ಹೋಗ್ತಾ ಇದ್ವಿ. ಇದು ಲೇಡಿ ನನಗೆ ಹೇಳಿದರು ನಾನು ಚಂದ ಕಾಣ್ತಾ ಇದ್ದೇನೆ ಅಂತ. ಮತ್ತು ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ತುಂಬ ಚಂದ ಉಂಟಾಯ್ತಾ. ಇದು ಏರ್ಪೋರ್ಟ್ ಹೋಗುವ ರೋಡ್ ಹತ್ತಿರವೇ. ತುಂಬ ಚಂದ ಉಂಟು ಆ್ಯಂಬಿಯನ್ಸ್. ಐ ಮೀನ್ ನೈಟೇ ಬೆಸ್ಟ್ ಐ ಫೀಲ್ ಬೆಳಿಗ್ಗೆಯಿಂದ. ನಾವು ಸೂಪ್ ಆರ್ಡರ್ ಮಾಡಿದ್ವಿ. ಇದು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ. ನ್ಯಾಚೋಸ್ ಆರ್ಡರ್ ಮಾಡಿದ್ವಿ. ಮತ್ತು ಒಂದು ಚಿಕನ್ ಸಹ ಆರ್ಡರ್ ಮಾಡಿದ್ವಿ ಬಾಟಿದ ಮುರ್ಕ್ ಅಂತ. ನನಗೆ ಸತ್ಯ ಹೇಳಬೇಕಾದ್ರೆ ಅಷ್ಟು ಇಷ್ಟ ಆಗಲಿಲ್ಲ ಆಯಿತಾ. ಓವರ್ ಆಲ್ ಫುಡ್ ಆವ್ರೇಜ್ ಇತ್ತು ಮತ್ತು ರೇಟ್ ಸಹ ಓಕೆ ಇತ್ತು. ಹಾಯ್, ನಾನು ಮನೆಗೆ ವಾಪಸ್ ಬಂದೆ ಆಯಿತು. ಸಂಡೇ ಎಂಡ್ ಆಯಿತು. ಲಾಂಗ್ ವೀಕೆಂಡ್ಸ್ ಆಯಿತು. ನಾಳೆಯಿಂದ ಮಂಡೇ ಆಫೀಸ್ ಹೋಗಬೇಕು. ಇದು ನನ್ನ ಫಸ್ಟ್ ಟ್ರೈ. ಪ್ಲೀಸ್ ನನಗೆ ಕಮೆಂಟ್ಸಲ್ಲಿ ಹೇಳಿ ಹೇಗೆ ಆಯಿತು, ಹೇಗೆ ಇಂಪ್ರೂವ್ ಮಾಡಬೇಕು ನಾನು. ನನ್ನ ಫೀಡ್ಬ್ಯಾಕ್ಸ್ ಟೇಕ್ ಆಲ್ ದ ಫೀಡ್ಬ್ಯಾಕ್ಸ್. ಆಯಿತು ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್.